ಆತ್ಮೀಯರಿಗೆ ಮುತ್ತುರಾಜ್ ಸಿಂಹ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ, ಸಕ್ಕರೆ ಕಾರ್ಖಾನೆಗಳ ಲಾಭವೆಷ್ಟು, ಸಕ್ಕರೆ ಕಾರ್ಖಾನೆಗಳು ರೈತರಿಂದ ಪಡೆದುಕೊಳ್ಳುತ್ತಿರುವಂತಹ ಆದಾಯಗಳೆಷ್ಟು ಎಂಬುವಂತಹ ವಿಷಯವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. 1 ಟನ್ ಕಬ್ಬಿನಲ್ಲಿ ಸಕ್ಕರೆ ಕಾರ್ಖಾನೆಗಳ ಲಾಭವೆಷ್ಟು? ಕಬ್ಬಿನ ವಿಚಾರದಲ್ಲಿ ರಾಜ್ಯಾದ್ಯಂತ ಕಾಡ್ಗಿಚ್ಚಿನಂತೆ ಮಾಹಿತಿಗಳು, ಚರ್ಚೆಗಳು, ಸತ್ಯಾಂಶಗಳು ಹರಡುತ್ತಾ ಇದೆ. ಸರ್ಕಾರ ಏನೇ ಅರಸಾಹಸ ಮಾಡಿದ್ರೂ ಕೂಡ ರೈತರ ಕಿಚ್ಚು ತಣ್ಣಗಾಗ್ತಿಲ್ಲ. ಕಬ್ಬಿನ ದರ ಹೆಚ್ಚಳ ಮಾಡಲೇಬೇಕೆಂದು ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಬೆಳಗಾವಿ ಸೇರಿದಂತೆ ಇಡೀ ರಾಜ್ಯ ಹಾಗೂ ಉತ್ತರ ಕರ್ನಾಟಕದಲ್ಲಂತೂ ಹೇರಳವಾಗಿ ಕಬ್ಬಿನ ಕಾಡ್ಗಿಚ್ಚು ರಾಜ್ಯಾದ್ಯಂತ ಪಸರಿಸುತ್ತಾ ಇದೆ. ಇದೇ ವೇಳೆ ಕಬ್ಬಿನ ಫ್ಯಾಕ್ಟರಿಗಳು 1 ಟನ್ ಕಬ್ಬಿನ ಮೇಲೆ ಎಷ್ಟು ಸಂಪಾದಿಸ್ತಾ ಇದ್ದಾವೆ ಅನ್ನೋದು ಭಾರಿ ಚರ್ಚೆ ಆಗ್ತಾ ಇದೆ. ರೈತರಿಗೆ ಚಿಲ್ಲರೆ ಕಾಸು ಕೊಟ್ಟು ಶುಗರ್ ಫ್ಯಾಕ್ಟರಿಗಳು ಕೋಟಿ ಕೋಟಿ ಹಣವನ್ನ ತಮ್ಮ ಜೇಬಿಗೆ ಇಳಿಸ್ತಾ ಇದ್ದಾವೆ ಅನ್ನೋದು ಕೂಡ ಸರ್ಪ್ರೈಸ್ ಕೊಡ್ತಾ ಇದೆ. ಆದರೂ ಕೂಡ ಸರಿಯಾದ ಪ್ರೈಸ್ ಕೊಡ್ತಾ ಇಲ್ಲ. ಎಥೆನಾಲ್ನಿಂದ ಸಾಕಷ್ಟು ಲಾಭ ಆಗಿದ್ರೂ ಕೂಡ ರೈತರಿಗೆ ಸರಿಯಾದ ರೀತಿಯಲ್ಲಿ ಲಾಭದ ಅಂಶವನ್ನ ಕೊಡ್ತಾ ಇಲ್ಲ ಅನ್ನೋದು ಕೂಡ ಟೀಕೆಯಾಗ್ತಾ ಇದೆ. ಹೀಗಾಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಐಡಿಯಾ ಕೊಡೋಕೆ ಟ್ರೈ ಮಾಡ್ತೇವೆ. ರೈತರು ಕೊಟ್ಟ ಕಬ್ಬಿನಿಂದ ಫ್ಯಾಕ್ಟರಿಗಳು ಏನೇನು ಮಾಡ್ತಾರೆ, 1 ಟನ್ ಕಬ್ಬಿನಿಂದ ಎಷ್ಟು ಲಾಭ ಆಗುತ್ತೆ, ಜೊತೆಗೆ 1 ಕೆಜಿ ಸಕ್ಕರೆ ಉತ್ಪಾದನೆಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ವಿವರವಾಗಿ ನಿಮಗೆ ಇಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇವೆ. 1 ಟನ್ ಕಬ್ಬಿನಲ್ಲಿ ಏನೇನು ಇರುತ್ತೆ, 1 ಟನ್ ಕಬ್ಬಿನಲ್ಲಿ ಸಕ್ಕರೆ ಕಾರ್ಖಾನೆಗಳು ಏನೇನು ತಯಾರು ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ, ಸಾಮಾನ್ಯವಾಗಿ ಜನರು ಕಬ್ಬು ಅಂದ್ರೆ ಕೇವಲ ಕಬ್ಬಿನ ಜ್ಯೂಸ್ ಕುಡಿಯೋದಕ್ಕೆ, ಹೆಚ್ಚಂದ್ರೆ ಸಕ್ಕರೆ ಮತ್ತು ಬೆಲ್ಲ ತಯಾರು ಮಾಡೋದಕ್ಕೆ ಬಳಕೆ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಇದನ್ನ ಹೊರತುಪಡಿಸಿ ವಾಸ್ತವವಾಗಿ ಕಬ್ಬು ಅನೇಕ ಕೈಗಾರಿಕೆಗಳಲ್ಲಿ ಬಳಕೆ ಆಗುತ್ತೆ. ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಕಬ್ಬನ್ನು ಬೆಳೆಯುವ ಮೊದಲ ಉದ್ದೇಶ ಸಕ್ಕರೆಯನ್ನ ತಯಾರು ಮಾಡಿ ಸಿಹಿ ಪದಾರ್ಥಗಳನ್ನ ಉತ್ಪತ್ತಿ ಮಾಡೋದಕ್ಕೆ. ಭಾರತದಲ್ಲಿ ವಾರ್ಷಿಕ 28 ರಿಂದ 32 ಮಿಲಿಯನ್ ಮೆಟ್ರಿಕ್ ಟನ್ ಸಕ್ಕರೆ ಬೆಳೆಸುತ್ತೇವೆ. ಅದರಲ್ಲಿ 99 ಅಂದರೆ ಆಲ್ಮೋಸ್ಟ್ ಎಲ್ಲಾ ಕಬ್ಬಿನ ರಸದಿಂದಲೇ ತಯಾರಾಗುವುದು. ಕಬ್ಬಿನ ರಸವನ್ನು 116 ಡಿಗ್ರಿಯಿಂದ 120 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕುದಿಸಿದಾಗ ಸಕ್ಕರೆಯ ಹರಳುಗಳು ಸೃಷ್ಟಿಯಾಗುತ್ತವೆ. 1 ಟನ್ ಕಬ್ಬಿನಲ್ಲಿ ಸಕ್ಕರೆ ಕಾರ್ಖಾನೆಗಳು ಸುಮಾರು 90 ರಿಂದ 115 ಕೆಜಿ ಸಕ್ಕರೆ ಉತ್ಪಾದಿಸುತ್ತವೆ. ನಾವಿಲ್ಲಿ ಲೆಕ್ಕಕ್ಕೆ 110 ಕೆಜಿ ಅಂತ ಹಿಡಿದುಕೊಳ್ಳೋಣ. ಕೆಲವೊಂದು ಸಲ ಇದಕ್ಕಿಂತ ಜಾಸ್ತಿನೂ ಆಗಿರಬಹುದು, ಇದಕ್ಕಿಂತ ಕಡಿಮೆನೂ ಆಗಿರಬಹುದು. ಇದು ರಿಕವರಿ ರೇಟ್ ಎಷ್ಟು ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಇನ್ನು ಸಕ್ಕರೆಯ ನಂತರ ಕಬ್ಬಿನಲ್ಲಿ ಸಿಗುವಂತದ್ದೆಲ್ಲ ಉಪ ಉತ್ಪನ್ನಗಳು ಅಂದರೆ ಬೈ ಪ್ರಾಡಕ್ಟ್. ಇದರಲ್ಲಿ ಮೊದಲನೆಯದು ಮೊಲಾಸ್, ಕನ್ನಡದಲ್ಲಿ ಕಾಕಂಬಿ ಅಂತ ಕರೀತಾರೆ. ದಪ್ಪಗೆ ಗಾಢ ಕಂದು ಬಣ್ಣ, ಸಿರಪ್ ತರ ಇರುತ್ತೆ. ಸಕ್ಕರೆಯ ಹರಳುಗಳನ್ನು ತೆಗೆದಾಗ ಉಳಿದುಕೊಂಡಿರುತ್ತದೆ. ಎಥೆನಾಲ್ ತಯಾರಿಕೆಗೆ ಇದನ್ನೇ ಬಳಸೋದು. ದನಕರುಗಳಿಗೆ ಆಹಾರಕ್ಕೂ ಕೂಡ ಕಾಕಂಬಿ ಯೂಸ್ ಆಗುತ್ತೆ. ಸಾಮಾನ್ಯವಾಗಿ ಕಬ್ಬಿನ ರಸವನ್ನು 2-3 ಬಾರಿ ಕುದಿಸುತ್ತಾರೆ. ಇದರಲ್ಲಿ ಮೊದಲನೆಯ ಹಂತದಲ್ಲಿ ಸಿಗುವ ಕಾಕಂಬಿಯನ್ನು ಎ ಮೊಲಾಸ್ ಅಂತ ಕರೀತಾರೆ. ಅದೇ ರೀತಿ 2ನೇ ಹಂತದಲ್ಲಿ ಸಿಗುವ ಮೊಲಾಸ್ ಅನ್ನು ಬಿ ಮೊಲಾಸ್ ಅಂತ ಕರೀತಾರೆ. ಹಾಗೆ 3ನೇ ಹಂತದಲ್ಲಿ ಸಿಗುವ ಕಾಕಂಬಿಯನ್ನು ಸಿ ಮೊಲಾಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಬಿ ಅಥವಾ ಸಿ ಮೊಲಾಸ್ ಹೆಚ್ಚು ಬಳಕೆಯಾಗುವುದು ಸಕ್ಕರೆ ಕಾರ್ಖಾನೆಗಳು 1 ಟನ್ ಕಬ್ಬಿನಲ್ಲಿ ಇಂತಹ 35 ರಿಂದ 40 ಕೆಜಿ ಕಾಕಂಬಿಯನ್ನು ಉತ್ಪಾದಿಸುತ್ತಾರೆ. 1 ಟನ್ ಕಬ್ಬಿನಿಂದ ಸರಿಸುಮಾರು 8 ರಿಂದ 12 ಲೀಟರ್ ಎಥೆನಾಲ್ ಅನ್ನು ಉತ್ಪಾದಿಸುತ್ತಾರೆ ಎಂದು ಅಂದಾಜು ಇದೆ. ಇನ್ನು ಕಾಕಂಬಿಯ ನಂತರ ಒಂದಿಷ್ಟು ಗಟ್ಟಿ ಪದಾರ್ಥ ಉಳಿದುಕೊಳ್ಳುತ್ತದೆ. ಇದನ್ನು ಫಿಲ್ಟರ್ ಕೇಕ್ ಅಂತ ಕರೀತಾರೆ. ಇದರಲ್ಲಿ ಸಿಕ್ಕಾಪಟ್ಟೆ ಸಾವಯವ ವಸ್ತು ಮತ್ತು ಪೋಷಕಾಂಶಗಳು ಇರುತ್ತದೆ. ಹೀಗಾಗಿ ಇದನ್ನು ಗೊಬ್ಬರ ತಯಾರಿಸುವುದಕ್ಕೆ ಯೂಸ್ ಮಾಡ್ತಾರೆ. 1 ಟನ್ ಕಬ್ಬಿನಿಂದ ಈ ತರ ಸುಮಾರು 30 ರಿಂದ 40 ಕೆಜಿ ಫಿಲ್ಟರ್ ಕೇಕ್ ಸಿಗಬಹುದು. ಇದಿಷ್ಟು ಕಬ್ಬಿನ ರಸದ ಕಥೆಯಾಯಿತು. ಆದರೆ ರಸ ಹಿಂಡಿ ತೆಗೆದಾಗ ಸಿಪ್ಪೆ ಉಳ್ಕೊಂಡಿರುತ್ತಲ್ಲ, ಅದು ಕೂಡ ಹಲವು ಕೆಲಸಗಳಿಗೆ ಯೂಸ್ ಆಗುತ್ತೆ. ಇದನ್ನ ಗ್ಯಾಸ್ ಅಥವಾ ಕನ್ನಡದಲ್ಲಿ ಕಬ್ಬಿನ ನಾರು ಅಂತ ಕರೀತಾರೆ. ಸಾಮಾನ್ಯವಾಗಿ ಇದನ್ನ ಫ್ಯಾಕ್ಟರಿಯಿಂದಲೇ ಬಾಯ್ಲರ್ ಗಳನ್ನ ಕುದಿಸೋಕೆ ಅಥವಾ ಜಾಸ್ತಿ ಇದ್ರೆ ಪವರ್ ಪ್ಲಾಂಟ್ ಗಳಿಗೆ ವಿದ್ಯುತ್ ಉತ್ಪಾದಿಸೋಕೆ ರಫ್ತು ಮಾಡಲಾಗ್ತದೆ. ಕೆಲವು ಶುಗರ್ ಫ್ಯಾಕ್ಟರಿಗಳು ತಾವೇ ಸಣ್ಣ ಪವರ್ ಪ್ಲಾಂಟ್ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಕೊಂಡು ಬಿಡ್ತಾವೆ. ಹೀಗೆ 1 ಟನ್ ಕಬ್ಬಿನಲ್ಲಿ ಸುಮಾರು 250 ರಿಂದ 330 ಕೆಜಿ ಹಸಿ ಕಬ್ಬಿನ ನಾರು ಸಿಗುತ್ತೆ. ಇದನ್ನ ಒಣಗಿಸಿದ್ರೆ 130 ರಿಂದ 170 ಕೆಜಿ ಇರುತ್ತೆ. ಇದನ್ನ ಪೇಪರ್ ಮಾಡೋಕೆ, ಬೋರ್ಡ್ ಮಾಡೋಕೆ ಕೂಡ ಯೂಸ್ ಮಾಡಬಹುದು. ಇಷ್ಟಾದ ಮೇಲೂ ಕೂಡ ವಿನರ್ಸ್ ಕೇಕ್, ವ್ಯಾಕ್ಸ್ ಸೇರಿದಂತೆ ಹಲವು ಉತ್ಪನ್ನಗಳನ್ನು ಕಬ್ಬಿನಿಂದಲೇ ಸಿಗ್ತವೆ. ಇಷ್ಟೆಲ್ಲ ಆದಾಯವಿರುವ ಫ್ಯಾಕ್ಟರಿಗಳಿಗೆ ಯಾವ ಯಾವ ವಸ್ತುಗಳಿಂದ ಎಷ್ಟೆಷ್ಟು ಆದಾಯಗಳು ಬರುತ್ತವೆ ಎನ್ನುವುದನ್ನ ಒಂದೊಮ್ಮೆ ನೋಡಿ ಬರೋಣ. 1 ಟನ್ ಕಬ್ಬಿನಿಂದ ಶುಗರ್ ಫ್ಯಾಕ್ಟರಿಗಳು ಎಷ್ಟು ಗಳಿಸ್ತವೆ ಅಂತ ನೋಡೋದಾದ್ರೆ, ನಾವಿಲ್ಲಿ ಎಲ್ಲ ಉಪ ಉತ್ಪನ್ನಗಳಿಗೂ ಕ್ಯಾಲ್ಕುಲೇಟ್ ಮಾಡಲ್ಲ, ಕೆಲವೊಂದು ಪೈಸೆಗಳ ಲೆಕ್ಕದಲ್ಲಿದೆ. ಹೀಗಾಗಿ ದೊಡ್ಡ ಆದಾಯ ತಂದು ಕೊಡುವ ಪ್ರಮುಖ 4 ಉತ್ಪನ್ನಗಳನ್ನಷ್ಟೇ ನಾವೀಗ ನೋಡೋಣ. ಮೊದಲನೆಯದಾಗಿ ಸಕ್ಕರೆ. ಎಕ್ಸ್ ಮಿಲ್ ಶುಗರ್ ಪ್ರೈಸ್ 1 ಕೆಜಿಗೆ 40 ರೂಪಾಯಿ ಇದೆ. ಅದೇ ಲೆಕ್ಕದಲ್ಲಿ 110 ಕೆಜಿ ಸಕ್ಕರೆಗೆ ಫ್ಯಾಕ್ಟರಿಗಳು 4400 ರೂಪಾಯಿ ಆದಾಯ ಗಳಿಸ್ತವೆ. ಇದು 1 ಟನ್ ಕಬ್ಬಿನಿಂದ ತೆಗೆದ 110 ಕೆಜಿ ಸಕ್ಕರೆಯಿಂದ ಬಂದಂತಹ ಆದಾಯ. ಎಥೆನಾಲ್ ಸಕ್ಕರೆಗಿಂತ ಕಾಸ್ಟ್ಲಿ. 1 ಲೀಟರ್ ಎಥೆನಾಲ್ಗೆ 60 ರೂಪಾಯಿ ಇದೆ.
ಕೆಲವೊಂದು ಸಲ ಸಕ್ಕರೆ ತೀರಾ ಆದಾಯ ತರುತ್ತಿಲ್ಲ ಎಂದಾಗ ಫ್ಯಾಕ್ಟರಿಗಳು ಸಕ್ಕರೆಯ ಬದಲು ನೇರವಾಗಿ ಎಥೆನಾಲ್ ಉತ್ಪಾದನೆಗೆ ಕೈ ಹಾಕಿ ಬಿಡ್ತಾವೆ. ಸಕ್ಕರೆ ತೆಗೆಯುವ ಬದಲು ಎಥೆನಾಲ್ ತೆಗೆದ್ರೆ 84ರಿಂದ 100 ಲೀಟರ್ ಎಥೆನಾಲ್ ಅನ್ನ ತೆಗೆಯಬಹುದು. 110 ಕೆಜಿ ಸಕ್ಕರೆ ತೆಗೆದುಕೊಂಡು ಅದಾದ ನಂತರ 10 ಲೀಟರ್ ಎಥೆನಾಲ್ ಸಿಗುತ್ತದೆ. ಆ ಲೆಕ್ಕದಲ್ಲಿ 1 ಟನ್ಗೆ ಸಕ್ಕರೆ ಕಾರ್ಖಾನೆಗಳಿಗೆ ಎಥೆನಾಲ್ನಿಂದ 600 ರೂಪಾಯಿಗಳು ಆದಾಯ ಬರುತ್ತದೆ. ಇನ್ನು ಎಥೆನಾಲ್ನಿಂದ ಮೊಲಾಸಿಸ್ ಎನ್ನುವ ಉತ್ಪನ್ನವನ್ನು ತಯಾರು ಮಾಡುತ್ತಾರೆ. ಇದು ಸ್ವಲ್ಪ ಗ್ರೇ ಏರಿಯಾ, ಯಾಕಂದ್ರೆ ಇಲ್ಲಿಂದಲೇ ಎಥೆನಾಲ್ ತೆಗೆಯೋದು. ಆದರೆ ನಾವಿಲ್ಲಿ ಎಥೆನಾಲ್ ಮಾಡೋದಕ್ಕೆ ಬಳಸಿದ ಮೊಲಾಸಿಸ್ ಬಿಟ್ಟು ಕೂಡ ಇನ್ನು ಲೋ ಕ್ವಾಲಿಟಿ ಮೊಲಾಸಿಸ್ ಅನ್ನು ಕೂಡ ಕಾಣಬಹುದು. ಈ ಲೋ ಕ್ವಾಲಿಟಿ ಮೊಲಾಸಿಸ್ ಅನ್ನು ಪಶುಗಳ ಆಹಾರಕ್ಕೆ ಬಳಕೆ ಮಾಡುತ್ತಾರೆ. ಇದಕ್ಕೆ ಪ್ರತಿ ಕೆಜಿಗೆ 10ರಿಂದ 15 ರೂಪಾಯಿ ಬೀಳುತ್ತೆ. ಆ ಲೆಕ್ಕದಲ್ಲಿ 45 ಕೆಜಿ ಮೊಲಾಸಿಸ್ಗೆ 450ರಿಂದ 675 ರೂಪಾಯಿ ಆದಾಯ ಬರುತ್ತೆ. ಇನ್ನು ಬಯೋಗ್ಯಾಸ್ಗೆ ಬರುವುದಾದರೆ ರಾಜ್ಯದಲ್ಲಿ ಹಲವಾರು ಫ್ಯಾಕ್ಟರಿಗಳು ತಮಗೆ ಅಗತ್ಯವಿರುವ ಕರೆಂಟ್ ಅನ್ನು ತಾವೇ ತಯಾರು ಮಾಡಿಕೊಳ್ಳುತ್ತವೆ. ಇದಕ್ಕೆ ಕೋ ಜನರೇಷನ್ ಅಂತ ಕರೀತಾರೆ. 1 ಟನ್ ಕಬ್ಬಿನಿಂದ ಮಾಡರ್ನ್ ಟರ್ಬೈನ್ಗಳು 100ರಿಂದ 120 ಕಿಲೋವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸುತ್ತವೆ. ಹಳೆಯ ಯಂತ್ರಗಳಾದ್ರೆ 30ರಿಂದ 50 ಕಿಲೋವ್ಯಾಟ್ ಉತ್ಪಾದಿಸುತ್ತವೆ. 1 ಕಿಲೋವ್ಯಾಟ್ಗೆ 14 ರೂಪಾಯಿ ಅಂತ ಹೇಳಿದ್ರು ಕೂಡ ಫ್ಯಾಕ್ಟರಿಗಳು 600ರಿಂದ 750 ರು ಮೌಲ್ಯದ ಕರೆಂಟ್ ಅನ್ನು ಪ್ರತಿ ಟನ್ನಿನಿಂದ ಉತ್ಪಾದನೆ ಮಾಡುತ್ತವೆ. ಈ ಎಲ್ಲ ಆದಾಯಗಳನ್ನ ಒಟ್ಟುಗೂಡಿಸಿದರೆ ಪ್ರತಿ ಟನ್ ಕಬ್ಬಿನಿಂದ ಸಕ್ಕರೆ ಕಾರ್ಖಾನೆಗಳು 6,000ರಿಂದ 6,500 ರೂಪಾಯಿಗಳ ಆದಾಯವನ್ನು ಗಳಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಫ್ಯಾಕ್ಟರಿಗಳಿಗೆ ಆಗುವಂತಹ ಖರ್ಚು ವೆಚ್ಚಗಳನ್ನ ನೋಡುವುದಾದರೆ ಬರೀ ಒಂದು ಫ್ಯಾಕ್ಟರಿಯಲ್ಲಿ ಆದಾಯವನ್ನಷ್ಟೇ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಆಗುವಂತಹ ಖರ್ಚುಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ, ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ISMF ಪ್ರಕಾರ 1 ಕೆಜಿ ಸಕ್ಕರೆ ತಯಾರಿಸೋದಕ್ಕೆ 9ರಿಂದ 11 ರೂಪಾಯಿಗಳು ಖರ್ಚಾಗುತ್ತೆ. ಇನ್ನು 1 ಲೀಟರ್ ಎಥೆನಾಲ್ ಅನ್ನ ತಯಾರು ಮಾಡೋಕೆ 11 ರೂಪಾಯಿ ಖರ್ಚಾಗುತ್ತದೆ. ಇನ್ನು ಸಕ್ಕರೆಯಿಂದ ಬರುವ ಆದಾಯಕ್ಕಿಂತ ಎಥೆನಾಲ್ನಿಂದ ಬರುವ ಆದಾಯವು ಫ್ಯಾಕ್ಟರಿಗಳಿಗೆ ಅತಿ ಹೆಚ್ಚು ಉಳಿಯುತ್ತದೆ. 1 ಲೀಟರ್ ಎಥೆನಾಲ್ನ ಬೆಲೆ 60 ರೂಪಾಯಿ ಅಂತ ಹೇಳಿದ್ರು ಕೂಡ ಫ್ಯಾಕ್ಟರಿಗಳಿಗೆ 50 ರೂಪಾಯಿ ತನಕ ಲಾಭ ಬರುತ್ತದೆ. ಇನ್ನು ಉಳಿದಂತೆ ವಿದ್ಯುತ್ ಉತ್ಪಾದನೆಗೂ ಕೂಡ ಸುಮಾರು 500 ರೂಪಾಯಿಗಳು ಖರ್ಚಾಗುತ್ತೆ. ಫ್ಯಾಕ್ಟರಿ ಅಂದ್ರೆ ಬರೀ ಇದಷ್ಟೇ ಖರ್ಚಿರೋದಿಲ್ಲ. ಸಕ್ಕರೆ ಮಾಡೋದಕ್ಕೆ ಅಪಾರ ಪ್ರಮಾಣದಲ್ಲಿ ಸಲ್ಫರ್ ಫಾಸ್ಫೋರಿಕ್ ಆಸಿಡ್ ಬಳಸ್ತಾರೆ. ಇದು ಕೂಡ ಫ್ಯಾಕ್ಟರಿ ಖರ್ಚಿನಲ್ಲೇ ಬರುತ್ತೆ. ಇನ್ನು ಲೇಬರ್, ಎಲೆಕ್ಟ್ರಿಸಿಟಿ ಮತ್ತು ಮೇಂಟೆನೆನ್ಸ್ ಕೂಡ ಬಹುಪಾಲು ಆದಾಯವನ್ನು ಕೇಳ್ತಾವೆ. ಪ್ಯಾಕಿಂಗ್, ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕೂಡ ಕಾರ್ಖಾನೆಯ ಆದಾಯದಲ್ಲೇ ಬರುತ್ತದೆ. ಇದೆಲ್ಲ ಸೇರಿದ್ರೂ ಕೂಡ ಸಕ್ಕರೆ ಕಾರ್ಖಾನೆಗಳಿಗೆ ಪ್ರತಿ ಟನ್ ಕಬ್ಬಿಗೆ ಸುಮಾರು 5ರಿಂದ 5,500 ರೂಪಾಯಿ ಲಾಭ ಆಗಬಹುದು. ಅದರಲ್ಲಿ ಅಗೈನ್ ಅವರು ತಮ್ಮ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ರೈತರಿಗೆ ದುಡ್ಡನ್ನ ಕೊಡಬೇಕಾಗತ್ತೆ. ಹೀಗಾಗಿ ಪ್ರತಿ ಟನ್ ಕಬ್ಬಿಗೆ 3,000 ರೂಪಾಯಿ ಬೆಳೆದಿರೋ ರೈತರಿಗೆ ಕೊಡೋದು ತುಂಬಾ ಕಷ್ಟ ಏನು ಆಗೋದಿಲ್ಲ ಅಂತ ಅನ್ಕೋತೀನಿ. ಹೇಗೆ ಮಾಡಿದ್ರೂ ಕೂಡ ಪ್ರತಿ ಟನ್ ಕಬ್ಬಿನ ಮೇಲೆ 1,500ರಿಂದ 2,000 ರೂಪಾಯಿ ಆದಾಯ ಫ್ಯಾಕ್ಟರಿಗಳಿಗೆ ಉಳಿಯುತ್ತೆ ಅಂತ ಲೆಕ್ಕಾಚಾರ ಇಟ್ಕೋಬಹುದು. ಇದೇ ಕಾರಣಕ್ಕೆ ರೈತರು ರಾಜ್ಯದಲ್ಲಿ ಘರ್ಷಣೆಗಳನ್ನ ಮಾಡ್ತಾ ಇರುವಂತದ್ದು. ರಾಜ್ಯದಲ್ಲಿ ರೈತರು ಮಾಡುತ್ತಿರುವಂತಹ ಗಲಾಟೆಯ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದಾಗಿತ್ತು ಇಂದಿನ ವಿಡಿಯೋ. ಇಂತಹುದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.